ಸರ್ಕಾರ ಏನು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆನ 3 ರೂಪಾಯಿ ಮತ್ತು 3.5 ರೂಪಾಯಿ ಜಾಸ್ತಿ ಮಾಡಿದೆ. ಇದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ತಮ್ಗಳಿಗೆಲ್ಲ ಗೊತ್ತು, ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀರಿ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಪ್ರತಿಯೊಂದು ಕೂಡ ಅವ್ರು ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ 20 ರೂಪಾಯಿ ಇದ್ದಂಥ ಪೇಪರು 100 ರೂಪಾಯಿ ಆಗಿದೆ. ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ 25%. ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾ ಇದೆ. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಒತ್ತಾಯ ಅಂತ ಹೇಳಿದ್ರೆ 3 ರೂಪಾಯಿ 3.5 ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದ್ದೀರೋ ಆ ಆದೇಶನ ಹಿಂಪಡಿಬೇಕು. ಇನ್ ಕೇಸ್ ನೀವೇನಾದ್ರು ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು, ನಮ್ಮ BJP ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇವರು ವಾಪಸ್ ತಗೊಳ್ಳೋ ತನಕನೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರೇಟ್ ಜಾಸ್ತಿ ಆಗಬಾರ್ದು. ಇದು ಜಾಸ್ತಿ ಆಗೋದ್ರಿಂದ ನೀವು ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗ್ತಾವೆ. ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗ್ತಾವೆ, ಕಾಫಿ ರೇಟ್ ಜಾಸ್ತಿ ಆಗುತ್ತೆ, ಹಾಲು ಜಾಸ್ತಿ ಆಗುತ್ತೆ, ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಇಬ್ಬರೂ ಕೂಡ ಕೂತು ಇವತ್ತೇ ಈ ಏನು ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ. ಅದೇ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ 136 ಸೀಟ್ ಬಂದಿದ್ದೀವಿ, ನಾವು ಏನು ಮಾಡಿದ್ರೂ ನಡೀತದೆ, ನಮ್ಮದೇ ಒಂದು ಸರ್ವಾಧಿಕಾರಿ ಧೋರಣೆ, ಹಿಟ್ಲರು ಏನು ಸಂಸ್ಕೃತಿ ಇದೆಯೋ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದಾರೆ. ಜನ ಬುದ್ಧಿ ಕಲಿಸಿದ್ದಾರೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ, ನೀವು ಈ ರೀತಿ ಮಾಡಬಾರ್ದು ಅಂತೇಳಿ ಜನಾದೇಶ ಇದೆ. ಆದರೂ ಕೂಡ ಇವರು ಅದನ್ನೆಲ್ಲನೂ ಧಿಕ್ಕರಿಸಿ ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ 5 ವರ್ಷ ನಮ್ಮನ್ನ ಯಾರೂ ತೆಗಿಯೋಕ್ಕಾಗಲ್ಲ ಅನ್ನೋ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿ ನಡ್ಕೋತಾ ಇದೆ. 100% ಅದನ್ನು ನಾನು ಹೇಳಿಲ್ಲ, ಅದೇ ಸರ್ಕಾರದ ಸಚಿವರುಗಳೇ ಕೂಡ ನಾವು ಕಾಂಗ್ರೆಸ್ ಸರ್ಕಾರ ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸ್ಬೇಕು ಅಂತಲೇ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಅವ್ರ ಸರ್ಕಾರದ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹಂಗಾಗಿ ತತ್ಕ್ಷಣ ಇದು ವಾಪಸ್ ತಗೋಬೇಕು, ಜನರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ
ಚಿಪ್ಪು ಕೊಟ್ಟ ರಾಜ್ಯ ಜಾಬಿಗೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಮತ ಹಾಕಿದ ಮತದಾರರ ಕಿವಿಗೆ ಇಟ್ಟ ರಾಜ್ಯ ಸರ್ಕಾರ ಬೆಳಗ್ಗೆಯನ್ನು ಏರಿಸಿದ ರಾಜ್ಯ ಸರ್ಕಾರಕ್ಕೆ ರೈತರ ಕೈಗೆ ಚಿಪ್ಪು ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಬೆಲೆ ಏರಿಕೆ ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರ